ಜಗತ್ತಿನ ಒಂದು ಅತ್ಯಂತ ವಿಚಿತ್ರವಾದ ವಿಪರ್ಯಾಸದ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡೋಣ. ಅಂದ್ರೆ ಒಂದು ವೈದ್ಯಕೀಯ ಚಿಕಿತ್ಸೆ ಇದೆ, ಅದು ಎಷ್ಟು ಪರಿಣಾಮಕಾರಿ ಅಂದ್ರೆ ತೀವ್ರವಾದ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರುವವರನ್ನ, ಅಕ್ಷರಶಃ ಜೀವನ್ಮರಣದ ಹೋರಾಟದಲ್ಲಿರುವವರನ್ನ ಕೇವಲ ಕೆಲವೇ ದಿನಗಳಲ್ಲಿ ಸಹಜ ಸ್ಥಿತಿಗೆ ತರಬಲ್ಲದು. ಹೌದು, ಮತ್ತು ವೈಜ್ಞಾನಿಕವಾಗಿ ಇದು ಅತ್ಯಂತ ಸುರಕ್ಷಿತ ಅಂತ ದಶಕಗಳಿಂದ ಸಾಬೀತಾಗಿದೆ ಕೂಡ. ಎಕ್ಸಾಕ್ಟ್ಲಿ. ದಶಕಗಳಿಂದ ನುರಿತ ವೈದ್ಯನು ಇದನ್ನ ಬಳಸ್ತಿದ್ದಾರೆ. ಆದರೂ ವಿಪರ್ಯಾಸ ಏನಂದ್ರೆ ಜನ ಈ ಚಿಕಿತ್ಸೆ ಪಡೆಯೋದಕ್ಕಿಂತ ಸಾಯೋದೇ ಮೇಲು ಎನ್ನುವಷ್ಟರ ಮಟ್ಟಿಗೆ ಇದರ ಬಗ್ಗೆ ಭಯಪಡ್ತಾರೆ. ನಿಜ. ಆ ಭಯಕ್ಕೆ ಕಾರಣ ಏನು ಅಂತ ನಮ್ಗೆಲ್ರಿಗೂ ಸ್ವಲ್ಪ ಮಟ್ಟಿಗೆ ಗೊತ್ತೇ ಇದೆ. ಅದೇ 1975ರಲ್ಲಿ ಬಂದಂತಹ ಒನ್ ಫ್ಲೂ ಓವರ್ ದ ಕುಕೂಸ್ ನೆಸ್ಟ್ ನಂತಹ ಕೆಲವು ಹಾಲಿವುಡ್ ಸಿನಿಮಾಗಳು. ಸೊ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ವಿಷಯ ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ, ಅಥವಾ ಎಲ್ಲರೂ ಸಾಮಾನ್ಯವಾಗಿ ಕರೆಯುವ ಹಾಗೆ ECT, ಅಂದ್ರೆ ವಿದ್ಯುತ್ ಕಂಪನ ಚಿಕಿತ್ಸೆ ಅನ್ನೋದು. ಹೌದು, ಆ ಹಳೆ ಸಿನಿಮಾಗಳ ಕಟ್ಟುಕಥೆಗಳಿಗೂ ಇಂದಿನ ಆಧುನಿಕ ವೈದ್ಯಕೀಯ ನೈಜತೆಗೂ ಇರುವ ಅಜಗಜಾಂತರ ವ್ಯತ್ಯಾಸವನ್ನ ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಈ ಆಧಾರರಹಿತ ಭಯವನ್ನ ವೈಜ್ಞಾನಿಕವಾಗಿ ದೂರ ಮಾಡುವುದು ನಮ್ಮ ಉದ್ದೇಶ. ಖಂಡಿತ. ಎಷ್ಟೋ ವಿದ್ಯಾವಂತರಿಗೂ ಕೂಡ ಈ ECT ಚಿಕಿತ್ಸೆಯ ಬಗ್ಗೆ ಸರಿಯಾದ ಅರಿವಿಲ್ಲ ಅನ್ನೋದು ಸಮಾಜವಾಗಿ ನಾವು ಎದುರಿಸ್ತಿರುವ ಅತಿ ದೊಡ್ಡ ವೈದ್ಯಕೀಯ ದುರಂತ. ಕರೆಕ್ಟ್. ಆ ಸಿನಿಮಾಗಳಲ್ಲಿ ರೋಗಿಗಳನ್ನ ಬಲವಂತವಾಗಿ ಕಟ್ಟಿಹಾಕಿ ಚಿತ್ರಹಿಂಸೆ ನೀಡುವ ಹಾಗೆ ವಿದ್ಯುತ್ ಹರಿಸುವ ದೃಶ್ಯಗಳು ಜನರ ಮನಸ್ಸಿನಲ್ಲಿ ಬಹಳ ಆಳವಾಡಿ ಬೇರೂರಿವೆ. ಹೌದು, ಅದರಿಂದಲೇ ವಾಸ್ತವದಲ್ಲಿ ಆಪರೇಷನ್ ಥಿಯೇಟರ್ ಒಳಗೆ ನಿಜಕ್ಕೂ ಏನಾಗತ್ತೆ ಅಂತ ಕೇಳುವ ವ್ಯವಧಾನವನ್ನು ಜನ ಕಳ್ಕೊಂಡಿದ್ದಾರೆ. ಸೊ ಆ ಹಾಲಿವುಡ್ ಡ್ರಾಮಾದಿಂದ ಸ್ವಲ್ಪ ಹೊರಬಂದು ನಿಜಕ್ಕೂ ಏನಾಗುತ್ತೆ ಅನ್ನೋದರ ಕಡೆಗೆ ಗಮನ ಹರಿಸೋಣ. ಈಗ ಒಬ್ಬ ಸಾಮಾನ್ಯ ರೋಗಿಗೆ ಮಂಗಳವಾರ ಬೆಳಗ್ಗೆ ECT ಚಿಕಿತ್ಸೆ ನಿಗದಿಯಾಗಿದೆ ಅನ್ಕೊಳ್ಳಿ. ಆಸ್ಪತ್ರೆಯಲ್ಲಿ ಆಪರೇಷನ್ ಥಿಯೇಟರ್ನ ಒಳಗೆ ವಾಸ್ತವವಾಗಿ ನಡೆಯುವ ಪ್ರಕ್ರಿಯೆ ಹೇಗಿರುತ್ತೆ? ಮೊದಲನೇದಾಗಿ ನಾವು ಈ ವಿದ್ಯುತ್ ಶಾಕ್ ಅನ್ನೋ ಪದವನ್ನ ಬಳಸೋದನ್ನೇ ನಿಲ್ಲಿಸಬೇಕು. ಯಾಕಂದ್ರೆ ಅದೊಂದು ತಪ್ಪು ಕಲ್ಪನೆ. ಓ ಹೌದಾ? ಹೌದು. ECT ಅನ್ನೋದು ಅತ್ಯಂತ ಸುರಕ್ಷಿತವಾದ ಮತ್ತು ಕಟ್ಟುನಿಟ್ಟಿನಾಗಿ ನಿಯಂತ್ರಿಸಲ್ಪಟ್ಟ ಆಸ್ಪತ್ರೆಯ ವಾತಾವರಣದಲ್ಲಿ ನಡೆಯುವ ವೈದ್ಯಕೀಯ ಪ್ರಕ್ರಿಯೆ. ಇದು ಯಾರೋ ಒಬ್ಬ ರೋಗಿಯನ್ನ ಬಲವಂತವಾಗಿ ಕೂರಿಸಿ ಕರೆಂಟ್ ಕೊಡುವಂಥದ್ದಲ್ಲ. ರೈಟ್. ಅಂದ್ರೆ ಅದೊಂದು ಪ್ರಾಪರ್ ಮೆಡಿಕಲ್ ಪ್ರೊಸೀಜರ್. ಖಂಡಿತ. ಚಿಕಿತ್ಸೆಗೂ ಮುನ್ನ ಬೇರೆ ಯಾವುದೇ ದೊಡ್ಡ ಶಸ್ತ್ರಚಿಕಿತ್ಸೆಗೆ ಮಾಡುವ ಹಾಗೆ ರೋಗಿಯ ಸಂಪೂರ್ಣ ತಪಾಸಣೆ ಅಂದ್ರೆ ಪ್ರೀ ಅನೆಸ್ಥೆಟಿಕ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ರೋಗಿಯನ್ನ ಖಾಲಿ ಹೊಟ್ಟೆಯಲ್ಲಿ ಇರಲು ಸೂಚಿಸಲಾಗುತ್ತೆ. ಓಕೆ, ಆಮೇಲೆ ಆಪರೇಷನ್ ಥಿಯೇಟರ್ ಕರೆದೊಯ್ದ ಮೇಲೆ ಅರಿವಳಿಕೆ ತಜ್ಞರು ರೋಗಿಗೆ ಜನರಲ್ ಅರಿವಳಿಕೆ ಅಂದ್ರೆ ಅನೆಸ್ಥೀಶಿಯಾ ನೀಡ್ತಾರೆ. ಅಂದ್ರೆ ರೋಗಿ ಸಂಪೂರ್ಣವಾಗಿ ಗಾಢವಾದ ನಿದ್ರಾವಸ್ಥೆಗೆ ಜಾರ್ತಾನೆ. ಅಂದ್ರೆ ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ರೋಗಿಯು ನೋವಿನಿಂದ ಒದ್ದಾಡುವುದು ಅಥವಾ ಕಿರುಚಿಕೊಳ್ಳೋದು ಇವೆಲ್ಲ ಕೇವಲ ಡ್ರಾಮಾ ಅಷ್ಟೇನಾ? 100% ನಾಟಕೀಯ ದೃಶ್ಯಗಳು. ರೋಗಿಗೆ ಸುತ್ತಮುತ್ತ ಏನಾಗ್ತಿದೆ ಅನ್ನೋದ್ರ ಯಾವ ಅರಿವೂ ಇರಲ್ಲ. ರೋಗಿ ನಿದ್ರೆಗೆ ಜಾರಿದ ನಂತರ ಅರಿವಳಿಕೆ ಜೊತೆಗೆ ಸ್ನಾಯುಗಳನ್ನ ಸಡಿಲಗೊಳಿಸುವ ಅಂದ್ರೆ ಮಸಲ್ ರಿಲ್ಯಾಕ್ಸೆಂಟ್ ಅನ್ನೋ ಮತ್ತೊಂದು ಔಷಧಿಯನ್ನ ನೀಡಲಾಗುತ್ತೆ. ಒಂದು ನಿಮಿಷ, ಈ ಮಸಲ್ ರಿಲ್ಯಾಕ್ಸೆಂಟ್ ಔಷಧಿಯ ಅಗತ್ಯತೆ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಏಕೆಂದ್ರೆ ಹಳೆ ಕಾಲದ ಕಥೆಗಳಲ್ಲಿ ರೋಗಿಯ ಕೈಕಾಲುಗಳು ವಿಪರೀತವಾಗಿ ಸೆಳೆತಕ್ಕೆ ಒಳಗಾಗಿ ಮೂಳೆಗಳು ಮುರಿತಿದ್ದು ಅನ್ನೋ ವದಂತಿಗಳಿದ್ವು. ನೀವು ಹೇಳಿದ್ದು ಬಹಳ ಮುಖ್ಯವಾದ ಪಾಯಿಂಟ್. ಹಿಂದೆ ಅಂದ್ರೆ ದಶಕಗಳ ಹಿಂದೆ ಈ ಆಧುನಿಕ ಅರಿವಳಿಕೆ ಮತ್ತು ಮಸಲ್ ರಿಲ್ಯಾಕ್ಸೆಂಟ್ಗಳು ಇರಲಿಲ್ಲ. ಆಗ ವಿದ್ಯುತ್ ನೀಡಿದಾಗ ಇಡೀ ದೇಹ ಸೆಳೆತಕ್ಕೆ ಒಳಗಾಗ್ತಿತ್ತು. ಹಾಗಾಗಿ ಆ ಭಯ ಹುಟ್ಕೊಂಡಿರೋದಲ್ವಾ? ನಿಖರವಾಗಿ. ಆದ್ರೆ ಇಂದು ಹಾಗಲ್ಲ. ಈ ಮಸಲ್ ರಿಲ್ಯಾಕ್ಸೆಂಟ್ ನೀಡಿದಾಗ ಮೆದುಳಿಗೆ ವಿದ್ಯುತ್ ತರಂಗಗಳನ್ನ ನೀಡಿದ್ರೂ ಆ ಸೆಳೆತ ಕೇವಲ ಮೆದುಳಿನ ಒಳಗೆ ಮಾತ್ರ ಇರುತ್ತೆ. ದೇಹದ ಕೈಕಾಲುಗಳಿಗೆ ಅದು ವರ್ಗಾವಣೆ ಆಗುವುದಿಲ್ಲ. ವಾವ್! ಅಂದ್ರೆ ರೋಗಿಯ ದೇಹ ಸಂಪೂರ್ಣವಾಗಿ ಶಾಂತವಾಗಿರುತ್ತೆ ಅಂತ ಇದು? ಹೌದು. ಕೇವಲ ಕಾಲಿನ ಬೆರಳುಗಳಲ್ಲಿ ಒಂದು ಸಣ್ಣ ನಡುಕ ಕಾಣಿಸ್ಕೊಳ್ಬಹುದು ಅಷ್ಟೇ. ವೈದ್ಯರು ರೋಗಿಯ ತಲೆಗೆ ಎಲೆಕ್ಟ್ರೋಡ್ಗಳನ್ನ ಅಳವಡಿಸಿ ಅತ್ಯಂತ ಕರಾರುವಕ್ಕಾದ ನಿಯಂತ್ರಿತ ವಿದ್ಯುತ್ ತರಂಗಗಳನ್ನು ನೀಡಿ ಒಂದು ಚಿಕಿತ್ಸಕ ಸೆಳೆತವನ್ನ ಅಂದ್ರೆ ಥೆರಾಪ್ಯೂಟಿಕ್ ಸೀಜರ್ ಅನ್ನ ಉಂಟು ಮಾಡ್ತಾರೆ. ಓಕೆ, ಈ ಸೆಳೆತ ಎಷ್ಟೊತ್ತಿರುತ್ತೆ? ಈ ಸೆಳೆತ ಕೇವಲ 20-60 ಸೆಕೆಂಡ್ಗಳ ಕಾಲ ಮಾತ್ರ ಇರುತ್ತೆ. ಕೇವಲ 20-60 ಸೆಕೆಂಡುಗಳು ಅಂದ್ರೆ 1 ನಿಮಿಷಕ್ಕಿಂತಲೂ ಕಡಿಮೆ. ಹೌದು, ಅಷ್ಟೇ.
ಆ ಕೆಲವೇ ಸೆಕೆಂಡುಗಳ ಪ್ರಕ್ರಿಯೆ ಮುಗಿದ ನಂತರ ಕೇವಲ 10 ರಿಂದ 15 ನಿಮಿಷಗಳಲ್ಲಿ ರೋಗಿ ಅರಿವಳಿಕೆಯಿಂದ ಸಂಪೂರ್ಣವಾಗಿ ಹೊರಬಂದು ಎಚ್ಚರಗೊಳ್ಳುತ್ತಾರೆ. ರೋಗಿಗೆ ತಾನಿಗೆ ಚಿಕಿತ್ಸೆ ನೀಡಿದ ಯಾವ ನೆನಪು ಇರಲ್ಲ, ದೇಹದಲ್ಲಿ ಯಾವುದೇ ನೋವು ಇರಲ್ಲ. ಇದು ನಿಜಕ್ಕೂ ಆಶ್ಚರ್ಯಕರ. ಸೊ ಇದನ್ನ ಎಷ್ಟು ಬಾರಿ ಮಾಡ್ತಾರೆ? ಇದನ್ನ ಸಾಮಾನ್ಯವಾಗಿ ರೋಗಿಯ ಅಗತ್ಯಕ್ಕೆ ತಕ್ಕಂತೆ ವಾರಕ್ಕೆ 2 ರಿಂದ 3 ಬಾರಿ ನೀಡಲಾಗತ್ತೆ. ಇದರಲ್ಲಿ ವೈದ್ಯರು 2 ವಿಧಾನಗಳನ್ನ ಬಳಸ್ತಾರೆ. ಒಂದು ಬೈಲ್ಯಾಟ್ರಲ್ ಇಸಿಟಿ, ಅಂದ್ರೆ ಮೆದುಳಿನ 2 ಬದಿಗಳಿಗೆ ಎಲೆಕ್ಟ್ರೋಡ್ ಇಟ್ಟು ವಿದ್ಯುತ್ ನೀಡುವುದು. ಇದು ಹೆಚ್ಚು ಪರಿಣಾಮಕಾರಿನಾ? ಹೌದು, ಇದು ಅತ್ಯಂತ ವೇಗವಾಗಿ ಕೆಲಸ ಮಾಡುತ್ತೆ ಮತ್ತು ಹೆಚ್ಚು ಪರಿಣಾಮಕಾರಿ. ಆದ್ರೆ ಸ್ವಲ್ಪ ಮಟ್ಟಿಗೆ ಕಾಗ್ನೆಟಿವ್ ಅಂದ್ರೆ ಅರಿವಿನ ಅಡ್ಡ ಪರಿಣಾಮಗಳನ್ನ ಹೊಂದಿರಬಹುದು. ಮತ್ತೊಂದು ಯೂನಿಲ್ಯಾಟ್ರಲ್ ಇಸಿಟಿ, ಅಂದ್ರೆ ಮೆದುಳಿನ ಒಂದು ಬದಿಗೆ ಮಾತ್ರ ನೀಡುವುದು. ಅಂದ್ರೆ ಇದರಲ್ಲಿ ಅಡ್ಡ ಪರಿಣಾಮಗಳು ಕಡಿಮೆ ಇರುತ್ತೆ ಅಂತನಾ? ಎಕ್ಸಾಕ್ಟ್ಲಿ. ಇದರಲ್ಲಿ ಅಡ್ಡ ಪರಿಣಾಮಗಳು ತೀರಾ ಕಡಿಮೆ, ಆದ್ರೆ ಗುಣಮುಖರಾಗಲು ಸ್ವಲ್ಪ ಹೆಚ್ಚು ಸಮಯ ಬೇಕಾಗಬಹುದು. ರೋಗಿಯ ಪರಿಸ್ಥಿತಿಯ ಗಂಭೀರತೆಯನ್ನ ಅಳೆದು ವೈದ್ಯರು ಇದನ್ನ ನಿರ್ಧರಿಸ್ತಾರೆ. ರೈಟ್. ಈ ಇಡೀ ಪ್ರಕ್ರಿಯೆ ಬಗ್ಗೆ ನೀವು ವಿವರಿಸ್ತಾ ಇದ್ರೆ ನನ್ಗೊಂದು ದೈನಂದಿನ ಉದಾಹರಣೆ ನೆನಪಾಗ್ತಿದೆ. ನನ್ನ ಲ್ಯಾಪ್ಟಾಪ್ ಒಮ್ಮೊಮ್ಮೆ ಸಂಪೂರ್ಣವಾಗಿ ಫ್ರೀಸ್ ಆಗ್ಬಿಡತ್ತೆ. ಹೌದು, ಎಲ್ಲರಿಗೂ ಆಗುವ ಅನುಭವ ಇದು. ನಾವು ಎಷ್ಟೇ ಕಮಾಂಡ್ ಕೊಟ್ರೂ ಯಾವ ಕೀ ಒತ್ತಿದ್ರೂ ಅದು ರೆಸ್ಪಾಂಡ್ ಮಾಡಲ್ಲ. ಆಗ ನಾನು ಅನಿವಾರ್ಯವಾಗಿ ಪವರ್ ಬಟನ್ ಅನ್ನ ಒತ್ತಿ ಹಿಡಿದು ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಫೋರ್ಸ್ ರೀಸ್ಟಾರ್ಟ್ ಮಾಡ್ತೀನಿ. ಕರೆಕ್ಟ್. ಆ ಕ್ಷಣದಲ್ಲಿ ವಿದ್ಯುತ್ ಕಡಿತಗೊಂಡು ಮತ್ತೆ ಹೊಸದಾಗಿ ಲ್ಯಾಪ್ಟಾಪ್ ಆನ್ ಆದಾಗ ಆ ಫ್ರೀಸ್ ಆಗಿದ್ದ ಸಿಸ್ಟಮ್ ಮತ್ತೆ ಮೊದಲಿನಂತೆ ಸರಾಗವಾಗಿ ಕೆಲಸ ಮಾಡಲು ಶುರು ಮಾಡುತ್ತೆ. ಹಾಗಾದ್ರೆ ಈ ಇಸಿಟಿ ಪ್ರಕ್ರಿಯೆ ಕೂಡ ಖಿನ್ನತೆಯಿಂದ ಫ್ರೀಸ್ ಆಗಿರೋ ನಮ್ಮ ಮೆದುಳಿನ ಎಲೆಕ್ಟ್ರಿಕಲ್ ಸಿಸ್ಟಮ್ ಅನ್ನ ಇದೇ ರೀತಿ ರೀಸ್ಟಾರ್ಟ್ ಮಾಡುತ್ತಾ? ಅದು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಸುಲಭವಾದ ಮತ್ತು ಸೂಕ್ತವಾದ ಉಪಮಾನ. ಆದರೆ ಇಲ್ಲಿ ವೈದ್ಯಕೀಯವಾಗಿ ಒಂದು ಸಣ್ಣ ಆದರೂ ಬಹುಮುಖ್ಯವಾದ ವ್ಯತ್ಯಾಸ ಇದೆ. ಅದೇನು ಅಂತ ತಿಳಿಯಬಹುದಾ? ಈಗ ನೀವು ಲ್ಯಾಪ್ಟಾಪ್ ರೀಸ್ಟಾರ್ಟ್ ಮಾಡಿದಾಗ ಅದರ ಒಳಗಿರುವ ಹಾರ್ಡ್ವೇರ್ ಏನೂ ಬದಲಾಗೋದಿಲ್ಲ, ಅದು ಹಾಗೆಯೇ ಇರುತ್ತೆ. ಆದರೆ ಇಸಿಟಿ ನಮ್ಮ ಮೆದುಳನ್ನ ರೀಸ್ಟಾರ್ಟ್ ಮಾಡಿದಾಗ ಅದು ವಾಸ್ತವವಾಗಿ ಮೆದುಳಿನ ಭೌತಿಕ ರಚನೆಯನ್ನೇ ಸಕಾರಾತ್ಮಕವಾಗಿ ಬದಲಾಯಿಸುತ್ತೆ. ಓ, ಅಂದ್ರೆ ಬರೀ ಸಾಫ್ಟ್ವೇರ್ ಅಲ್ಲ, ಹಾರ್ಡ್ವೇರ್ ಕೂಡ ರಿಪೇರ್ ಆಗುತ್ತೆ ಅಂತ. ಹೌದು, ಮೆದುಳು ಕೂಡ ಒಂದು ರೀತಿಯಲ್ಲಿ ಅತ್ಯಂತ ಸಂಕೀರ್ಣವಾದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳ ಜಾಲ ಅಲ್ವಾ? ತೀವ್ರವಾದ ಖಿನ್ನತೆ ಅಥವಾ ಮಾನಸಿಕ ಕಾಯಿಲೆಗಳಿದ್ದಾಗ ಈ ಸರ್ಕ್ಯೂಟ್ಗಳು ಸರಿಯಾಗಿ ಕೆಲಸ ಮಾಡಲ್ಲ. ಈ ಚಿಕಿತ್ಸೆಯು ಮೆದುಳಿನಲ್ಲಿರುವ ಸೆರೋಟೋನಿನ್, ಡೋಪಮೈನ್ ಮತ್ತು ನಾರ್ ಎಪಿನೆಫ್ರಿನ್ ನಂತಹ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಮಟ್ಟವನ್ನ ಒಮ್ಮೆಲೆ ಸರಿದಾರಿಗೆ ತರುತ್ತೆ. ಅಂದ್ರೆ ಖಿನ್ನತೆಯಿಂದಾಗಿ ಕಡಿಮೆಯಾಗಿದ್ದ ಆ ಫೀಲ್ ಗುಡ್ ಕೆಮಿಕಲ್ಸ್ಗಳನ್ನ ಇದು ಬೂಸ್ಟ್ ಮಾಡುತ್ತೆ. ನಿಖರವಾಗಿ. ಮತ್ತು ಅದಕ್ಕಿಂತಲೂ ಮುಖ್ಯವಾಗಿ ಇದು ನ್ಯೂರೋಪ್ಲಾಸ್ಟಿಸಿಟಿಯನ್ನ ಅದ್ಭುತವಾಗಿ ಹೆಚ್ಚಿಸುತ್ತೆ. ನ್ಯೂರೋಪ್ಲಾಸ್ಟಿಸಿಟಿ ಅಂದ್ರೆ? ನ್ಯೂರೋಪ್ಲಾಸ್ಟಿಸಿಟಿ ಅಂದ್ರೆ ಮೆದುಳು ತನ್ನನ್ನು ತಾನು ಸರಿಪಡಿಸಿಕೊಳ್ಳುವ, ಹೊಸ ನರಕೋಶಗಳನ್ನ ಹುಟ್ಟುಹಾಕುವ ಮತ್ತು ಹೊಸ ಸಂಪರ್ಕಗಳನ್ನ ಬೆಳೆಸಿಕೊಳ್ಳುವ ಸಾಮರ್ಥ್ಯ. ಓ ವಾವ್! ತೀವ್ರ ಖಿನ್ನತೆ ನಮ್ಮ ಮೆದುಳಿನ ಕೆಲವು ಭಾಗಗಳನ್ನ ಅಕ್ಷರಶಃ ಕುಗ್ಗಿಸಿರುತ್ತೆ. ಇಸಿಟಿ ಆ ಕುಗ್ಗಿದ ಭಾಗಗಳಿಗೆ ಒಂದು ರೀತಿಯ ಜೈವಿಕ ಗೊಬ್ಬರದಂತೆ ಕೆಲಸ ಮಾಡಿ ಹೊಸ ಸಂಪರ್ಕಗಳು ಚಿಗುರುವಂತೆ ಮಾಡುತ್ತೆ. ಕೆಲಸ ಮಾಡದ, ಫ್ರೀಸ್ ಆಗಿದ್ದ ಮೆದುಳಿನ ಸರ್ಕ್ಯೂಟ್ಗಳನ್ನ ಇದು ಸಂಪೂರ್ಣವಾಗಿ ರೀಸೆಟ್ ಮಾಡುತ್ತೆ. ಇದು ನಿಜಕ್ಕೂ ಬೆರಗುಗೊಳಿಸುವ ವಿಚಾರ. ಆದ್ರೆ ಇಲ್ಲಿ ನನ್ಗೊಂದು ಪ್ರಶ್ನೆ ಮೂಡ್ತಿದೆ. ಖಂಡಿತ, ಕೇಳಿ. ಇಸಿಟಿ ಇಷ್ಟು ಸುರಕ್ಷಿತವಾಗಿದೆ ಮತ್ತು ಇಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂದಾಗ ಜನಸಾಮಾನ್ಯರ ಮನಸ್ಸಿನಲ್ಲಿ ಇದಕ್ಕೆ ಕೇವಲ ಒಂದು ಕೊನೆಯ ಅಸ್ತ್ರ, ಲೈಕ್ ಲಾಸ್ಟ್ ರೆಸಾರ್ಟ್ ಅನ್ನೋ ಹಣೆಪಟ್ಟಿ ಹೊತ್ತಿದೆ. ಹೌದು, ಇದು ಬಹಳ ಸಾಮಾನ್ಯವಾದ ತಪ್ಪು ಕಲ್ಪನೆ. ಅಂದ್ರೆ ಎಲ್ಲಾ ಬಗೆಯ ಮಾತ್ರೆಗಳನ್ನ ಕೊಟ್ಟು ಬೇರೆ ದಾರಿಯೇ ಇಲ್ಲದಾಗ ಮಾತ್ರ ಇದನ್ನ ಬಳಸ್ತಾರೆ ಅನ್ನೋ ನಂಬಿಕೆ ಇದೆಯಲ್ಲ, ಅದು ತಪ್ಪು ಅಂತೀರಾ? ಖಂಡಿತವಾಗಿಯೂ ತಪ್ಪು. ಕೆಲವು ಸಂದರ್ಭಗಳಲ್ಲಿ ಇದು ಕೊನೆಯ ಅಸ್ತ್ರವಾಗಿ ಬಳಕೆಯಾಗುವುದು ನಿಜವಾದರೂ ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ಇದೇ ಮೊದಲ ಆದ್ಯತೆಯ ಚಿಕಿತ್ಸೆ ಆಗಬಲ್ಲದು. ಅಂದ್ರೆ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಆಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ ಎಂತಹ ಸಂದರ್ಭಗಳಲ್ಲಿ? ಈಗ ಒಬ್ಬ ವ್ಯಕ್ತಿ ತೀವ್ರವಾದ ಖಿನ್ನತೆಯಲ್ಲಿದ್ದಾನೆ ಮತ್ತು ಆತನಲ್ಲಿ ನಿರಂತರವಾಗಿ ಆತ್ಮಹತ್ಯೆಯ ಆಲೋಚನೆಗಳು ಬರ್ತಿವೆ ಅಂದುಕೊಳ್ಳಿ. ಆತ ಯಾವುದೇ ಕ್ಷಣದಲ್ಲಿ ತನ್ನ ಪ್ರಾಣವನ್ನ ತೆಗೆದುಕೊಳ್ಳುವ ಅಪಾಯ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಕೇವಲ ಆಂಟಿಡಿಪ್ರೆಸೆಂಟ್ ಮಾತ್ರೆಗಳನ್ನ ಕೊಟ್ಟು ಸುಮ್ಮನಾಗಲು ಸಾಧ್ಯವಿಲ್ಲ. ಹೌದು, ಯಾಕೆಂದ್ರೆ ಮಾತ್ರೆಗಳು ಕೆಲಸ ಮಾಡಲು ಮೆದುಳಿನ ರಾಸಾಯನಿಕಗಳನ್ನ ಬದಲಾಯಿಸಲು ಕನಿಷ್ಠ 3 ರಿಂದ 4 ವಾರಗಳೇ ಬೇಕಾಗುತ್ತೆ ಅಲ್ವಾ?
ಕರೆಕ್ಟ್. ಮತ್ತು ಆ ಕಾಯುವಿಕೆಯ 3-4 ವಾರಗಳಲ್ಲಿ ಆ ರೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಬಹುದು. ಅಂತಹ ತೀವ್ರ ತುರ್ತು ಪರಿಸ್ಥಿತಿಗಳಲ್ಲಿ ಇಸಿಟಿ ಜೀವ ಉಳಿಸಲು ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ಅಂದ್ರೆ ಇದು ಮಾತ್ರೆಗಳಿಗಿಂತ ವೇಗವಾಗಿ ಕೆಲಸ ಮಾಡುತ್ತಾ? ಹೌದು, ಇದು ಮಾತ್ರೆಗಳಿಗಿಂತಲೂ ವೇಗವಾಗಿ ಮತ್ತು ಹೆಚ್ಚು ನಿಖರವಾಗಿ ಪರಿಣಾಮ ಬೀರುತ್ತೆ. ಕೆಲವೇ ದಿನಗಳಲ್ಲಿ ಅಂದ್ರೆ 2-3 ಇಸಿಟಿ ಸೆಷನ್ಸ್ಗಳ ನಂತರವೇ ರೋಗಿಯ ಆತ್ಮಹತ್ಯಾ ಪ್ರವೃತ್ತಿ ಗಣನೀಯವಾಗಿ ಕಡಿಮೆ ಆಗಿರೋದನ್ನ ನಾವು ನೋಡಬಹುದು. ತುರ್ತು ಪರಿಸ್ಥಿತಿಗಳ ಬಗ್ಗೆ ಮಾತನಾಡುವಾಗ ಇನ್ನೊಂದು ಪ್ರಮುಖ ವೈದ್ಯಕೀಯ ಸ್ಥಿತಿಯ ಬಗ್ಗೆ ನಾವು ಪ್ರಸ್ತಾಪಿಸಲೇಬೇಕು. ಅದೇ ಕೆಟಟೋನಿಯಾ. ಹೌದು, ಕೆಟಟೋನಿಯಾ ಒಂದು ಅತ್ಯಂತ ಗಂಭೀರವಾದ ಸ್ಥಿತಿ. ಸ್ಕಿಜೋಫ್ರೇನಿಯಾ ಅಥವಾ ತೀವ್ರ ಖಿನ್ನತೆಯಲ್ಲಿರುವ ರೋಗಿಗಳು ಒಮ್ಮೊಮ್ಮೆ ಸಂಪೂರ್ಣವಾಗಿ ಸ್ತಬ್ಧರಾಗಿ ಬಿಡ್ತಾರೆ. ನಾವು ಜನಸಾಮಾನ್ಯರ ಭಾಷೆಯಲ್ಲಿ ಹೇಳೋದಾದ್ರೆ ಅಕ್ಷರಶಃ ಕಲ್ಲಿನ ಮೂರ್ತಿ ಅಂತ ಆಗಿಬಿಡ್ತಾರೆ ಅಲ್ವಾ? ಇಂತಹ ಸಮಯದಲ್ಲಿ ಅವರು ಉಪವಾಸದಿಂದಲೇ ಸಾಯುವ ಅಪಾಯ ಇರುತ್ತಲ್ವಾ? ಹೌದು, ಉಪವಾಸ ಅಥವಾ ಡಿಹೈಡ್ರೇಷನ್ನಿಂದ ಜೀವಕ್ಕೆ ಅಪಾಯ ಇರುತ್ತೆ. ಅವರಿಗೆ ಮಾತ್ರೆ ನುಂಗಿಸುವ ಪರಿಸ್ಥಿತಿಯೂ ಇರಲ್ಲ. ಇಂತಹ ಜೀವಕ್ಕೆ ಕುತ್ತು ತರುವ ತುರ್ತು ಪರಿಸ್ಥಿತಿಗಳಲ್ಲಿ ಇಸಿಟಿ ಅಕ್ಷರಶಃ ಒಂದು ಮ್ಯಾಜಿಕ್ನಂತೆ ಕೆಲಸ ಮಾಡುತ್ತೆ. ಮ್ಯಾಜಿಕ್ ಅಂದ್ರೆ ಎಷ್ಟು ವೇಗವಾಗಿ ಗುಣಮುಖರಾಗ್ತಾರೆ? ಕೇವಲ 1 ಅಥವಾ 2 ಚಿಕಿತ್ಸೆಯ ನಂತರ ದಿನಗಟ್ಲೆ ಮಾತನಾಡದೆ ಊಟ ಮಾಡದೆ ಮಲಗಿದ್ದ ರೋಗಿ ಎದ್ದು ಕುಳಿತು ಸಹಜವಾಗಿ ಮಾತನಾಡಲು ಶುರು ಮಾಡ್ತಾನೆ. ಟ್ರೀಟ್ಮೆಂಟ್ ರೆಸಿಸ್ಟೆಂಟ್ ಡಿಪ್ರೆಷನ್, ಬೈಪೋಲಾರ್ ಡಿಸಾರ್ಡರ್ ಮತ್ತು ಈ ಕೆಟಟೋನಿಯಾದಂತಹ ಪರಿಸ್ಥಿತಿಗಳಲ್ಲಿ ಇಸಿಟಿಯ ಬಳಕೆ ಅತ್ಯಂತ ನಿರ್ಣಾಯಕ. ಸರಿ, ಈ ಚಿಕಿತ್ಸೆ ಹೇಗೆ ಕೆಲಸ ಮಾಡುತ್ತೆ ಮತ್ತು ಯಾರಿಗಾಗಿದು ಅತ್ಯಗತ್ಯ ಅನ್ನೋದನ್ನ ನಾವು ಆಳವಾಗಿ ಅರ್ಥ ಮಾಡ್ಕೊಂಡ್ವಿ. ಆದರೆ ಸಮಾಜದಲ್ಲಿ ಈ ಚಿಕಿತ್ಸೆಯ ಬಗ್ಗೆ ಇರುವ ಭಯವನ್ನ ದೂರ ಮಾಡದೇ ಇದ್ರೆ ಈ ಮಾಹಿತಿಯೆಲ್ಲವೂ ವ್ಯರ್ಥ ಅಲ್ವಾ? ಖಂಡಿತ, 100% ನಿಜ. ಹಾಗಾಗಿ ಈ ಚಿಕಿತ್ಸೆಯ ಸುತ್ತಲೂ ಹೆಣೆದುಕೊಂಡಿರುವ ಪ್ರಮುಖ ಮಿಥ್ಯೆಗಳನ್ನ ಒಡೆಯುವ ಸಮಯ ಈಗ ಬಂದಿದೆ. ನಾನೀಗ ಒಬ್ಬ ಸಾಮಾನ್ಯ ಕೇಳುಗನ ದೃಷ್ಟಿಕೋನದಿಂದ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಧಾರಾಳವಾಗಿ ಕೇಳಿ. ಮೊದಲನೇದಾಗಿ, ಮೆದುಳಿಗೆ ವಿದ್ಯುತ್ ಹರಿಸ್ತಾರೆ ಅಂದ ತಕ್ಷಣ ಎಷ್ಟೇ ಅರಿವಳಿಕೆ ಕೊಟ್ರೂ ಆ ವಿದ್ಯುತ್ತಿಂದ ಮೆದುಳು ಸುಟ್ಟು ಹೋಗಲ್ವಾ? ಇದರಿಂದ ಶಾಶ್ವತವಾದ ಬ್ರೈನ್ ಡ್ಯಾಮೇಜ್ ಅಂದ್ರೆ ಮೆದುಳಿನ ಹಾನಿ ಆಗಲ್ವಾ? ನೋಡಿ, ಇದು ಸಮಾಜದಲ್ಲಿರುವ ಅತಿ ದೊಡ್ಡ ಮತ್ತು ಅತ್ಯಂತ ಅಪಾಯಕಾರಿ ಮಿಥ್ಯೆ. ಆದ್ರೆ ವೈಜ್ಞಾನಿಕ ಸತ್ಯ ಏನಂದ್ರೆ ಇಸಿಟಿಯಿಂದ ಮೆದುಳಿಗೆ ಯಾವುದೇ ರೀತಿಯ ಭೌತಿಕ ಹಾನಿಯಾದ ಒಂದೇ ಒಂದು ಪುರಾವೆಯೂ ವೈದ್ಯಕೀಯ ಇತಿಹಾಸದಲ್ಲಿಲ್ಲ. ಒಂದೇ ಒಂದು ಪುರಾವೆ ಕೂಡ ಇಲ್ವಾ? ಇಲ್ಲವೇ ಇಲ್ಲ. ನಾವು ಮೊದಲೇ ಚರ್ಚಿಸಿದ ಹಾಗೆ ಇಲ್ಲಿ ಬಳಸುವ ವಿದ್ಯುತ್ ಪ್ರವಾಹ ತೀರಾ ಕನಿಷ್ಠ ಪ್ರಮಾಣದಾಗಿರುತ್ತೆ ಮತ್ತು ಅತ್ಯಂತ ನಿಯಂತ್ರಿತವಾಗಿರುತ್ತೆ. ಇದು ಮೆದುಳನ್ನ ಸುಡುವುದಿಲ್ಲ, ಬದಲಿಗೆ ಮೆದುಳಿನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ. ಅಂದ್ರೆ ನರಕೋಶಗಳನ್ನ ಉತ್ತೇಜಿಸುತ್ತೆ ಅಂತಾಯ್ತು. ಹೌದು, ತೀವ್ರ ಕಾಯಿಲೆಯಿಂದ ಸೊರಗಿದ್ದ ಮೆದುಳು ಈ ಚಿಕಿತ್ಸೆಯ ನಂತರ ಚೇತರಿಸಿಕೊಳ್ಳುತ್ತೆ. ಇದೊಂದು ರೀತಿ ಹಾಳಾಗಿರುವ ರಸ್ತೆಯನ್ನ ರಿಪೇರಿ ಮಾಡದಂತೆ. ಇದು ಜನರಿಗೆ ತಿಳಿಯಲೇಬೇಕಾದ ಸತ್ಯ. ಇನ್ನು ನನ್ನ ಮುಂದಿನ ಬಹುದೊಡ್ಡ ಭಯ ಅಂದ್ರೆ ಜ್ಞಾಪಕ ಶಕ್ತಿಯ ನಾಶ. ಇಸಿಟಿ ತೆಗೆದುಕೊಂಡ್ರೆ ಹಿಂದಿನ ಜೀವನದ ಎಲ್ಲಾ ನೆನಪುಗಳು ಅಳಿಸಿ ಹೋಗುತ್ತಾ? ತಮ್ಮ ಹೆಸರು, ಕುಟುಂಬ, ಬಾಲ್ಯ ಇದೆಲ್ಲವನ್ನೂ ಮರೆತು ಬಿಡ್ತಾರಾ? ಇಲ್ಲ, ಇದು ಸಂಪೂರ್ಣವಾಗಿ ಸಿನಿಮಾಗಳು ಸೃಷ್ಟಿಸಿದ ಅತಿರಂಜಿತ ಕಲ್ಪನೆ. ಆದರೆ ಇಲ್ಲಿ ನಾವು ವಾಸ್ತವವನ್ನ ಕೂಡ ಒಪ್ಪಿಕೊಳ್ಳಬೇಕು. ವಾಸ್ತವ ಅಂದ್ರೆ ಸ್ವಲ್ಪ ಅಡ್ಡ ಪರಿಣಾಮಗಳು ಇವೆಯಾ? ಹೌದು. ಇಸಿಟಿ ಚಿಕಿತ್ಸೆಯ ನಂತರ ರೋಗಿಗಳಿಗೆ ತಾತ್ಕಾಲಿಕವಾಗಿ ಜ್ಞಾಪಕ ಶಕ್ತಿಯ ದೋಷ, ಸ್ವಲ್ಪ ತಲೆನೋವು ಅಥವಾ ಗೊಂದಲ ಇರೋದು ಸಹಜ. ಆದರೆ ಇದು ಅಲ್ಪಾವಧಿಯದ್ದು ಮಾತ್ರ. ಅಲ್ಪಾವಧಿ ಅಂದ್ರೆ ಕೇವಲ ಆ ದಿನದ ಮಟ್ಟಿಗೆನಾ? ಹೌದು. ಅಂದ್ರೆ ಚಿಕಿತ್ಸೆ ಪಡೆಯುವ ಹಿಂದಿನ ದಿನ ಬೆಳಗ್ಗೆ ಏನು ತಿಂದಿದ್ರು ಅಥವಾ ಆಸ್ಪತ್ರೆಗೆ ಹೇಗೆ ಬಂದ್ರು ಅನ್ನೋದು ಮರೆತೋಗಿರ್ಬೋದು. ಆದರೆ ಅವರ ಮೂಲ ಗುರುತು, ಅವರ ಬಾಲ್ಯದ ನೆನಪುಗಳು, ಅವರ ಕೌಶಲ್ಯಗಳು ಎಂದಿಗೂ ನಾಶವಾಗಲ್ಲ. ಓ, ಹಾಗಾದ್ರೆ ಆ ತಾತ್ಕಾಲಿಕ ಮರೆವು ಕೂಡ ಬೇಗ ಸರಿಯಾಗುತ್ತಾ? ಖಂಡಿತ. ಚಿಕಿತ್ಸೆ ಮುಗಿದು ಕೆಲವು ದಿನಗಳು ಅಥವಾ ವಾರಗಳಲ್ಲಿ ಈ ತಾತ್ಕಾಲಿಕ ಜ್ಞಾಪಕ ಶಕ್ತಿಯ ದೋಷವು ಸಂಪೂರ್ಣವಾಗಿ ಸರಿಯಾಗುತ್ತೆ. ಆಧುನಿಕ ಇಸಿಟಿಯಲ್ಲಿ ಶಾಶ್ವತವಾಗಿ ಜ್ಞಾಪಕ ಶಕ್ತಿ ಕಳೆದುಕೊಳ್ಳುವುದು ತೀರಾ ವಿರಳ. ಅಂದ್ರೆ ಆ ತಾತ್ಕಾಲಿಕ ಮಂಜು ಕವಿದಂತಹ ವಾತಾವರಣ ಸರಿಯಾದ ಮೇಲೆ ವಾಸ್ತವದಲ್ಲಿ ಅವರ ಅರಿವಿನ ಸಾಮರ್ಥ್ಯ ಮೊದಲಿನಂತೆಯೇ ಚುರುಕಾಗತ್ತೆ. ಎಕ್ಸಾಕ್ಟ್ಲಿ. ಇನ್ನು ಮತ್ತೊಂದು ಕುತೂಹಲಕಾರಿ ಆದರೆ ಭಯಾನಕ ಮಿಥ್ಯ ಅಂದ್ರೆ ಇಸಿಟಿ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಬದಲಾಯಿಸಿಬಿಡುತ್ತೆ ಅನ್ನೋದು. ಅಂದ್ರೆ ಪರ್ಸನಾಲಿಟಿ ಚೇಂಜ್ ಅಂತನಾ? ಹೌದು. ಚಿಕಿತ್ಸೆಯ ನಂತರ ಆ ವ್ಯಕ್ತಿ ಭಾವನೆಗಳೇ ಇಲ್ಲದ ಯಾರೋ ಬೇರೆ ವ್ಯಕ್ತಿಯಾಗಿ ಅಥವಾ ರೋಬೋಟ್ನಂತೆ ಬದಲಾಗಿ ಬಿಡ್ತಾನೆ ಅನ್ನೋ ಭಯ ಜನರಲ್ಲಿದೆ. ಇದನ್ನ ಕೇಳಿದಾಗ ನಮ್ಗೆ ಸ್ವಲ್ಪ ವಿಚಿತ್ರ ಅನಿಸಿದ್ರೂ
ರೋಗಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಇದು ನಿಜವಾದ ಗಂಭೀರ ಭಯನೇ. ಆದ್ರೆ ಸತ್ಯ ಏನಂದ್ರೆ ರೋಗಿಯ ವ್ಯಕ್ತಿತ್ವವನ್ನ ಬದಲಾಯಿಸಿರುವುದು ಇಸಿಟಿ ಅಲ್ಲ, ಬದಲಾಗಿ ಆ ಕಾಯಿಲೆ. ಇದು ಬಹಳ ಆಳವಾದ ಮಾತು. ಕಾಯಿಲೆ ವ್ಯಕ್ತಿತ್ವವನ್ನ ಮರೆಮಾಚಿರುತ್ತೆ ಅಲ್ವಾ? ಹೌದು. ತೀವ್ರ ಖಿನ್ನತೆಯಿಂದಾಗಿ ಎಲ್ಲರ ಜೊತೆ ನಗುನಗುತ್ತಾ ಬೆರೆಯುತ್ತಿದ್ದ ಒಬ್ಬ ಲವಲವಿಕೆಯ ವ್ಯಕ್ತಿ ಕೋಣೆಯ ಮೂಲೆಯಲ್ಲಿ ಕೂರುವ ಮೌನಿಯಾಗಿರುತ್ತಾನೆ. ಆತನ ನಿಜವಾದ ವ್ಯಕ್ತಿತ್ವವನ್ನ ಆ ಕಾಯಿಲೆ ನುಂಗಿ ಹಾಕಿರುತ್ತೆ. ಸೊ ಇಸಿಟಿಯ ವ್ಯಕ್ತಿತ್ವವನ್ನ ವಾಪಸ್ ತರುತ್ತೆ. ನಿಖರವಾಗಿ ಇಸಿಟಿ ಆ ಕಾಯಿಲೆಯನ್ನ ವಾಸಿ ಮಾಡಿ ಆತನಲ್ಲಿ ಮರೆಯಾಗಿದ್ದ ಸಹಜ ವ್ಯಕ್ತಿತ್ವವನ್ನ ಮರಳಿ ತರುತ್ತೆ ಹೊರತು ಎಂದಿಗೂ ಹೊಸ ವ್ಯಕ್ತಿತ್ವವನ್ನ ಸೃಷ್ಟಿಸುವುದಿಲ್ಲ. ಚಿಕಿತ್ಸೆಯ ನಂತರ ಕುಟುಂಬದವರೇ ಆಶ್ಚರ್ಯದಿಂದ ಹೌದು, ನಮ್ಮ ಹಳೆ ಮಗ ಅಥವಾ ಮಗಳು ಮತ್ತೆ ಸಿಕ್ರು ಅಂತ ಹೇಳುವುದನ್ನ ನಾವು ನೋಡಿದ್ದೇವೆ. ಇದು ನಿಜಕ್ಕೂ ಸಮಾಧಾನ ತರುವ ವಿಚಾರ. ಮತ್ತು ಇನ್ನೊಂದು ಪ್ರಮುಖ ವಿಚಾರವನ್ನ ನಾವು ಸ್ಪಷ್ಟಪಡಿಸಲೇಬೇಕು. ಸಮಾಜದಲ್ಲಿರುವ ಕಳಂಕ ಅಥವಾ ಸ್ಟಿಗ್ಮಾ. ಹೌದು, ಇದು ಬಹಳ ದೊಡ್ಡ ಸಮಸ್ಯೆ. ಈ ಇಸಿಟಿ ಚಿಕಿತ್ಸೆಯನ್ನ ಕೇವಲ ಹುಚ್ಚು ಹಿಡಿದವರಿಗೆ ಮಾತ್ರ, ಅಂದ್ರೆ ನಿಯಂತ್ರಿಸಲು ಸಾಧ್ಯವಾಗದಷ್ಟು ಹಿಂಸಾತ್ಮಕವಾಗಿರುವವರಿಗೆ ಮಾತ್ರ ನೀಡ್ತಾರೆ ಮತ್ತು ಅದನ್ನ ಆಸ್ಪತ್ರೆಯವರು ಬಲವಂತವಾಗಿ ನೀಡ್ತಾರೆ ಅನ್ನೋ ತಪ್ಪು ಕಲ್ಪನೆ ಇದೆ. ಇದೇ ನಾವು ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲು. ಇಸಿಟಿಯನ್ನ ಕೇವಲ ನಿರ್ದಿಷ್ಟ ವೈದ್ಯಕೀಯ ಕಾರಣಗಳಿಗೆ ಮಾತ್ರ ನೀಡಲಾಗುತ್ತೆ. ಅಂದ್ರೆ ನಾವು ಹಿಂದೆ ಮಾತನಾಡಿದ ತೀವ್ರ ಖಿನ್ನತೆ, ಬೈಪೋಲಾರ್ ಡಿಸಾರ್ಡರ್ನಂತಹ ಕಾಯಿಲೆಗಳಿಗೆ ಮಾತ್ರ. ಹೌದು, ಅಂಥ ಕಾಯಿಲೆಗಳಿಗೆ ಮಾತ್ರ ನೀಡಲಾಗುತ್ತೆ ಹೊರತು ಯಾರನ್ನೋ ಹುಚ್ಚರು ಅಂತ ಹಣೆಪಟ್ಟಿ ಕಟ್ಟಿ ಜೈಲಿನಲ್ಲಿಡುವ ಹಾಗೆ ಶಿಕ್ಷೆ ನೀಡಲಲ್ಲ. ಮತ್ತು ಅತಿ ಮುಖ್ಯವಾದ ವಿಚಾರ ಏನಂದ್ರೆ ಇದು ಬಲವಂತದ ಚಿಕಿತ್ಸೆಯಲ್ಲ. ಓ, ಬಲವಂತವಾಗಿ ಮಾಡಲ್ವಾ? ರೋಗಿಯ ಒಪ್ಪಿಗೆ ಬೇಕಾ? ಖಂಡಿತವಾಗಿ ಬೇಕು. ರೋಗಿಯು ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಂಥ ಕಾನೂನಾತ್ಮಕವಾಗಿ ಅನಿವಾರ್ಯವಾದ ತೀರಾ ವಿರಳ ತುರ್ತು ಪರಿಸ್ಥಿತಿಗಳನ್ನ ಹೊರತುಪಡಿಸಿ ಪ್ರತಿ ಬಾರಿಯೂ ರೋಗಿಯ ಅಥವಾ ಅವರ ಕುಟುಂಬದವರ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂದ್ರೆ ತಿಳುವಳಿಕೆಯುಳ್ಳ ಸಮ್ಮತಿ ಕಡ್ಡಾಯವಾಗಿ ಬೇಕೇ ಬೇಕು. ಅಂದ್ರೆ ವೈದ್ಯರು ಎಲ್ಲವನ್ನೂ ಮುಂಚೆಯೇ ವಿವರಿಸ್ತಾರಾ? ಹೌದು, ವೈದ್ಯರು ಪ್ರಕ್ರಿಯೆ, ಅದರ ಲಾಭಗಳು ಮತ್ತು ತಾತ್ಕಾಲಿಕ ಅಡ್ಡಪರಿಣಾಮಗಳ ಬಗ್ಗೆ ಎಲ್ಲವನ್ನು ವಿವರಿಸಿ ಲಿಖಿತ ಒಪ್ಪಿಗೆ ಪಡೆದ ನಂತರವೇ ಪ್ರಕ್ರಿಯೆ ಶುರುವಾಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅಮೆರಿಕನ್ ಸೈಕಿಯಾಟ್ರಿಕ್ ಅಸೋಸಿಯೇಷನ್ನಂಥ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇದರ ಬಳಕೆಗೆ ಅತ್ಯಂತ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ರೂಪಿಸಿವೆ. ಇದನ್ನೆಲ್ಲ ಕೇಳಿದಾಗ ನನಗನಿಸುವುದು ಏನಂದ್ರೆ ಇಸಿಟಿ ಅನ್ನೋದು ವೈದ್ಯಕೀಯವಾಗಿ ಬಹಳ ಹಿಂದೆಯೇ ಯಶಸ್ವಿಯಾಗಿದೆ. ಆದರೆ ಇದಕ್ಕೆ ಇರುವುದು ಒಂದು ಬಹುದೊಡ್ಡ PR ಸಮಸ್ಯೆ, ಅಂದ್ರೆ ಪಬ್ಲಿಕ್ ರಿಲೇಷನ್ ಸಮಸ್ಯೆ. ಹೌದು, ನೀವು ಹೇಳಿದ ಆ PR ಸಮಸ್ಯೆ ಅನ್ನೋ ಪದ ಬಹಳ ನಿಖರವಾಗಿದೆ. ಇದೊಂದು ಹಳೆ ಕಾಲದ ಕ್ರೂರ ಪದ್ಧತಿಯಲ್ಲ. ಇದು ಅತ್ಯಾಧುನಿಕ, ನಿರಂತರವಾಗಿ ಸುಧಾರಣೆಯಾಗುತ್ತಿರುವ ಹಾಗೂ ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಬಳಸಲ್ಪಡುತ್ತಿರುವ ಚಿಕಿತ್ಸೆ ಅನ್ನೋದನ್ನ ಜನರಿಗೆ ತಲುಪಿಸಬೇಕಿದೆ. ನಿಜ. ನಾವು ಈ ಎಲ್ಲ ತಪ್ಪು ಕಲ್ಪನೆಗಳನ್ನ ಬಗೆಹರಿಸಿದ ನಂತರ ಮುಂದಿರುವ ದೊಡ್ಡ ಪ್ರಶ್ನೆ ಅಂದ್ರೆ ಈ ನೈಜ ಮಾಹಿತಿಯನ್ನ ಸಮಾಜಕ್ಕೆ ತಲುಪಿಸುವುದು ಹೇಗೆ? ಇದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಮಾನಸಿಕ ಕಾಯಿಲೆಗಳಿಗಿಂತಲೂ ಆ ಕಾಯಿಲೆಗಳ ಚಿಕಿತ್ಸೆಯ ಬಗ್ಗೆ ಇರುವ ಅರಿವಿನ ಕೊರತೆಯೇ ಇಂದು ಅತಿ ದೊಡ್ಡ ಕಾಯಿಲೆಯಾಗಿದೆ. ಸಮಾಜವಾಗಿ ನಮ್ಮೆಲ್ಲರ ಜವಾಬ್ದಾರಿ ಇಲ್ಲಿದೆ. ಹಾಗಾದ್ರೆ ಇದಕ್ಕೆ ಪರಿಹಾರವೇನು? ಶಿಕ್ಷಣ ಅಭಿಯಾನಗಳು ಅತ್ಯಗತ್ಯ. ಕೇವಲ ಆಸ್ಪತ್ರೆಯ ಗೋಡೆಗಳ ಒಳಗೆ ಈ ಚರ್ಚೆಗಳು ಸೀಮಿತವಾಗಬಾರದು. ಗುಣಮುಖರಾದ ರೋಗಿಗಳು ಸಾಧ್ಯವಾದರೆ ಧೈರ್ಯವಾಗಿ ಮುಂದೆ ಬಂದು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಬೇಕು. ಹೌದು, ಅವರ ಮಾತುಗಳು ಇತರರಿಗೆ ಸ್ಫೂರ್ತಿ ನೀಡುತ್ತೆ. ಖಂಡಿತ. ಹೌದು, ನಾನು ತೀವ್ರ ಖಿನ್ನತೆಯಲ್ಲಿದ್ದೆ, ಇಸಿಟಿ ನನ್ನ ಜೀವ ಉಳಿಸಿತು ಎಂದು ಅವರು ಹೇಳುವ ಒಂದು ಮಾತು ಇನ್ನೂ 100 ಕುಟುಂಬಗಳಿಗೆ ಧೈರ್ಯ ನೀಡುತ್ತೆ. ಹೌದು, ಮತ್ತು ವೈದ್ಯರ ಪಾತ್ರವೂ ಇಲ್ಲಿ ಬಹಳ ಮುಖ್ಯ ಅಲ್ವಾ? 100ಕ್ಕೆ 100. ವೈದ್ಯರು ರೋಗಿಗಳಿಗೆ ಸಂಕೀರ್ಣವಾದ ವೈದ್ಯಕೀಯ ಪದಗಳನ್ನ ಬಳಸಿ ಗೊಂದಲ ಮೂಡಿಸುವ ಬದಲು ಅತ್ಯಂತ ಸರಳವಾದ ದೈನಂದಿನ ಭಾಷೆಯಲ್ಲಿ ಚಿಕಿತ್ಸೆಯ ಬಗ್ಗೆ ವಿವರಿಸಬೇಕು. ನಾನು ಇತ್ತೀಚೆಗೆ ಗಮನಿಸುತ್ತಿದ್ದೆ, ಎಷ್ಟೋ ಪರಿಣಿತ ವೈದ್ಯರು ಈ ನಿಟ್ಟಿನಲ್ಲಿ ಅತ್ಯುದ್ಭುತ ಕೆಲಸ ಮಾಡುತ್ತಿದ್ದಾರೆ. ಉದಾಹರಣೆಗೆ ಗೋಕಾಕ್ನ ಸಮರ್ಥ್ ನ್ಯೂರೋಸೈಕಿಯಾಟ್ರಿ ಆಸ್ಪತ್ರೆಯ ಪರಿಣಿತರಾದ ಡಾಕ್ಟರ್ ಶ್ರೇಯಸ್ ಪಾಟೀಲ್ ಅವರಂತಹ ನುರಿತ ಮನೋವೈದ್ಯರು ದಿನನಿತ್ಯ ಇಂತಹ ಎಷ್ಟೋ ರೋಗಿಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಿ ಜೀವ ಉಳಿಸುತ್ತಿದ್ದಾರೆ. ಹೌದು, ಅವರು ಕೂಡ ಒತ್ತಿ ಹೇಳುವುದು ಇದೇ ಜಾಗೃತಿಯ ಅಗತ್ಯತೆಯನ್ನೇ. ಸರಿಯಾದ ವೈದ್ಯಕೀಯ ಸಲಹೆ ಪಡೆಯುವುದು ಮತ್ತು ವಿಜ್ಞಾನವನ್ನ ನಂಬುವುದು ಯಾವಾಗ್ಲೂ ನಮ್ಮ ಮೊದಲ ಹೆಜ್ಜೆಯಾಗಿರಬೇಕು. ಜೊತೆಗೆ ಮಾಧ್ಯಮಗಳ ಜವಾಬ್ದಾರಿಯನ್ನ ನಾವು ಮರೆಯುವಂತಿಲ್ಲ. ಕೇವಲ ಮನೋರಂಜನೆಗಾಗಿ, ಡ್ರಾಮಾಗಾಗಿ ವೈದ್ಯಕೀಯ ಪ್ರಕ್ರಿಯೆಗಳನ್ನ ರಾಕ್ಷಸೀಕರಿಸುವುದನ್ನ ನಿಲ್ಲಿಸಿ ನಿಖರವಾದ ಚಿತ್ರಣವನ್ನ ನೀಡಬೇಕಾದ ತುರ್ತು ಅಗತ್ಯವಿದೆ. ಖಂಡಿತ.
ಈ ಸರಿಯಾದ ಅರಿವಿನಿಂದ ಆಗುವ ಸಕಾರಾತ್ಮಕ ಬದಲಾವಣೆಗಳನ್ನ ಒಮ್ಮೆ ಊಹಿಸಿಕೊಳ್ಳಿ. ಕಳಂಕ ಅಥವಾ ಸ್ಟಿಗ್ಮಾ ಕಡಿಮೆಯಾಗುತ್ತೆ. ಚಿಕಿತ್ಸೆಯ ಬಗ್ಗೆ ಜನರ ಸ್ವೀಕಾರಾರ್ಹತೆ ಹೆಚ್ಚಾಗುತ್ತೆ. ಮತ್ತು ಅಂತಿಮವಾಗಿ ಜೀವಗಳುಳಿಯುತ್ತವೆ. ಹೌದು, ವೈದ್ಯಕೀಯ ವ್ಯವಸ್ಥೆಯ ಮೇಲೆ ಜನರ ನಂಬಿಕೆ ಬಲಗೊಳ್ಳುತ್ತೆ ಮತ್ತು ಇದೆಲ್ಲದರ ಅಂತಿಮ ಫಲಿತಾಂಶವಾಗಿ ಕತ್ತಲ ಕೋಣೆಯಲ್ಲಿ ಒಂಟಿಯಾಗಿ ನರಳಿ ಸಾಯ್ತಿದ್ದ ಅಸಂಖ್ಯಾತ ಜೀವಗಳು ಉಳಿಯುತ್ತವೆ. ಜೀವ ಉಳಿಸುವುದಕ್ಕಿಂತ ದೊಡ್ಡ ಲಾಭ ಬೇರೆ ಏನಿದೆ ಹೇಳಿ? ನಿಜ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಇಂದಿನ ನಮ್ಮ ಚರ್ಚೆಯ ಸಾರಾಂಶ ಬಹಳ ಸ್ಪಷ್ಟವಾಗಿದೆ. ಇಸಿಟಿ ಅಥವಾ ವಿದ್ಯುತ್ ಕಂಪನ ಚಿಕಿತ್ಸೆ ಅನ್ನೋದು ಯಾವುದೋ ಕತ್ತಲೆ ಕೋಣೆಯಲ್ಲಿ ಬಲವಂತವಾಗಿ ನೀಡುವ ಹಳೆ ಕಾಲದ ಶಿಕ್ಷೆಯ ವಿಧಾನವಲ್ಲ. ಅದು ಕೇವಲ 70ರ ದಶಕದ ಸಿನಿಮಾಗಳಲ್ಲಿ ಮಾತ್ರ. ಹೌದು, ಅದು ಶಿಕ್ಷೆಯಲ್ಲ, ಚಿಕಿತ್ಸೆ. ವಾಸ್ತವದಲ್ಲಿ ಇದು ಅತ್ಯಂತ ಸುರಕ್ಷಿತ, ಅತಿ ವೇಗವಾಗಿ ಜೀವ ಉಳಿಸಬಲ್ಲ ಮತ್ತು ವೈಜ್ಞಾನಿಕವಾಗಿ ದೃಢಪಟ್ಟಿರುವ ಆಧುನಿಕ ವೈದ್ಯಕೀಯ ಚಿಕಿತ್ಸೆ. ತಪ್ಪು ಮಾಹಿತಿಗಳಿಂದ ದೂರವಿದ್ದು ವಿಜ್ಞಾನವನ್ನ ಮತ್ತು ವೈದ್ಯರನ್ನ ನಂಬುವುದು ಬಹಳ ಮುಖ್ಯ. ಖಂಡಿತ. ಮಾನವನ ಮೆದುಳಿನ ಸಂಕೀರ್ಣತೆಯನ್ನ ಅರ್ಥಮಾಡಿಕೊಳ್ಳುವ ಮತ್ತು ಅದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಇದೊಂದು ಅದ್ಭುತವಾದ ಮೈಲಿಗಲ್ಲು. ಸರಿ, ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಕೇಳುಗರ ಮನಸ್ಸಿನಲ್ಲಿ ಉಳಿಯುವಂತಹ ಸ್ವಲ್ಪ ತಲೆಕೆಡಿಸಿಕೊಳ್ಳುವಂಥ ಒಂದು ಆಲೋಚನೆಯನ್ನ ಇಲ್ಲಿ ಹಂಚಿಕೊಳ್ಬೇಕು ಅನ್ನಿಸ್ತಿದೆ. ಕುತೂಹಲಕಾರಿಯಾಗಿದೆ, ಹೇಳಿ. ನಾವಿಂದು ಮೆದುಳಿನ ವಿದ್ಯುತ್ ಸರ್ಕ್ಯೂಟ್ಗಳ ರೀಸೆಟ್ ಬಗ್ಗೆ, ಇಸಿಟಿ ಪ್ರಕ್ರಿಯೆ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದೆವು. ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ. ಓಕೆ. ಕೇವಲ ಬೆರಳೆಣಿಕೆಯ ಸೆಕೆಂಡುಗಳ ಕಾಲ ಮೆದುಳಿಗೆ ನೀಡಲಾಗುವ ಒಂದು ಸಣ್ಣ, ಕಣ್ಣಿಗೆ ಕಾಣದ ನಿಯಂತ್ರಿತ ವಿದ್ಯುತ್ ತರಂಗವು ಮನುಷ್ಯನನ್ನ ಆವೇರಿಸಿರುವ ತೀವ್ರ ಹತಾಶೆಯನ್ನ, ಕಗ್ಗತ್ತಲ ಖಿನ್ನತೆಯನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿ ಆತನಿಗೆ ಮರುಜೀವ ನೀಡಬಲ್ಲದು ಎಂದಾದರೆ, ನಮ್ಮ ಇಡೀ ಪ್ರಜ್ಞೆ, ನಮ್ಮ ಅಸ್ತಿತ್ವ, ನಮ್ಮ ಆಳವಾದ ಭಾವನೆಗಳು, ನಮ್ಮ ಇಷ್ಟಕಷ್ಟಗಳು ಮತ್ತು ನಮ್ಮ ಇಡೀ ವ್ಯಕ್ತಿತ್ವ ಎನ್ನುವುದು ಕೇವಲ ಈ ಮೆದುಳಿನೊಳಗಿನ ಸೂಕ್ಷ್ಮ ವಿದ್ಯುತ್ ಸಂವಹನಗಳ ಒಂದು ಅದ್ಭುತ ಜಾಲವಷ್ಟೇ ಅಲ್ವಾ? ವಾವ್! ಕಣ್ಣಿಗೆ ಕಾಣದ ಈ ಚಿಕ್ಕ ವಿದ್ಯುತ್ ಶಕ್ತಿಯೇ ನಮ್ಮ ಇಡೀ ಅಸ್ತಿತ್ವವನ್ನ, ನಾವೇನು ಎಂಬುದನ್ನ ನಿಯಂತ್ರಿಸ್ತಿದ್ಯಾ? ಇದು ನಿಜಕ್ಕೂ ನಮ್ಮ ಅಸ್ತಿತ್ವದ ಮೂಲವನ್ನೇ, ನಮ್ಮ ತತ್ವಶಾಸ್ತ್ರವನ್ನೇ ಪ್ರಶ್ನಿಸುವಂತಹ ಅತ್ಯಂತ ರೋಚಕವಾದ ಆಲೋಚನೆ. ವಿಜ್ಞಾನ ಮತ್ತು ಪ್ರಜ್ಞೆಯ ನಡುವಿನ ಆ ತೆಳುವಾದ ಗೆರೆ ಎಷ್ಟು ವಿಸ್ಮಯಕಾರಿಯಾಗಿದೆ ಅಲ್ವಾ? ಖಂಡಿತವಾಗಿಯೂ. ಆ ಆಳವಾದ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನ ಇಲ್ಲಿಗೆ ವಿರಾಮಗೊಳಿಸೋಣ. ಆ ವಿದ್ಯುತ್ ಶಕ್ತಿಯ ವಿಸ್ಮಯದ ಬಗ್ಗೆ ಯೋಚಿಸುತ್ತಿರಿ. ಧನ್ಯವಾದಗಳು.